ಮೀನಾ, ಸತ್ಯ ಗೊತ್ತಾಗಿದ್ದಿನ ಬರೀ ಕಲ್ಯಾಣಿ ಮಾಡಿದ್ ಮೋಸದ ಬಗ್ಗೆ ಮಾತ್ರ ಮಾತಾಡಲ್ಲ. ಇಷ್ಟು ದಿನ ಸತ್ಯ ಗೊತ್ತಿದ್ರು ಮನೆಯವರಿಂದ ಸತ್ಯ ಮುಚ್ಚಿಟ್ಲಲ್ಲ ಮೀನಾ ಅಂತ ನಿನ್ ಬಗ್ಗೆ ಟೀಕೆ ಮಾಡ್ತಾರ್ ಕಣೆ. ನನಗೇನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಸತ್ಯ ಹೇಳ್ಬೇಕಾ ಇಲ್ಲ ಎರಡ್ ಪ್ರಾಣ ಕಾಪಾಡ್ಬೇಕಾ? ಅಯ್ಯೋ ದಟಿ ದಟಿ ದಟಿ. ಕಲ್ಯಾಣಿ ಸಾಯ್ತೀನಿ ಅಂತ ಹೇಳಿದ್ರು ನಿನ್ನ ಹೆದರ್ಸಕ್ಕಷ್ಟೇ ಕಣೆ. ಹೆದರ್ಸಿ ನಿನ್ ಬಾಯ್ ಕಟ್ಟಾಕಿದಾಳೆ. ಹಾಗೇನೆಂತ ಏನು ಹೇಳಕ್ಕಾಗಲ್ಲ. ಸತ್ಯ ಗೊತ್ತಾದ್ರೆ ಎಲ್ಲಾ ದಾರಿಗಳು ಮುಚ್ಚೋಗುತ್ತೆ. ಪಾಂಡು ಬೀದಿಗ್ ಬರುತ್ತೆ. ಮಗು ಅನ್ನೋ ಜವಾಬ್ದಾರಿ ಅವಳಿಗೆ ಹೊರೆ ಆಗಿ ಯಾವ್ದನ್ನು ತಡ್ಕೊಳಕ್ಕಾಗ್ದೆ ಅವಳೇನಾದ್ರು ನಿಜವಾಗ್ಲೂ ಸತ್ತೋದ್ರೆ ಈ ಮನೆ ಮಾನ ಮರ್ಯಾದೆಯೆಲ್ಲ ನಿನ್ ಕೈಲಿದೆ. ಅವಳ ತಲೆ ಮೇಲ್ ತೂಗ್ತಿದ್ ಕತ್ತಿನ ನಿನ್ ತಲೆ ಮೇಲ್ ಬರೋ ಹಾಗೆ ಮಾಡಿದಾಳೆ. ಹಲೋ ಮೀನಾ, ಅವಳು ತುಂಬಾನೇ ಬುದ್ಧಿವಂತೆ. ನಾಳೆ ನಿನ್ನ ಅಪಾಯಕ್ ಸಿಕ್ಸಿ ಅವಳ ಅಮಾಯಕಿ ಅನ್ನೋದನ್ನ ನಿರೂಪಿಸ್ಬಿಡ್ತಾ ಅಷ್ಟೇ. ಈ ಕುಟುಂಬಕ್ಕೆ ಏನ್ ಮಾಡ್ತೀಯಾ ಅನ್ನೋ ನಿರ್ಧಾರ ಇವಾಗ ನಿನ್ ಕೈಲಿದೆ. ನಿನ್ ಮನ್ಸಾಕ್ಷಿ ನಾನು. ನೀನ್ ನನಗ್ ಮೋಸ ಮಾಡ್ಬೋದು, ಆದ್ರೆ ಆ ದೇವ್ರು ನಿನ್ನ ನೋಡ್ತಾನೇ ಇರ್ತಾನೆ. ನೀನು ಅವನಿಗೆ ಮೋಸ ಮಾಡಕ್ಕಾಗಲ್ಲ. ಬೇರೆ ದಾರಿನೇ ಕಾಣ್ತೀಯೋ ಎಲ್ಲ ನಿನ್ ಕೈಲೇ ಇದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಯು ಕ್ಯಾನ್ ಗೋ ನೌ. ಹಲೋ ಟೆಲ್ ಮಿ, ಯಾರ್ ನೀವು? ಏನ್ ವಿಷಯ? ನಾನು ಯಾರ? ಶಾಂತಿ ಹೋಮ್ ಅಪ್ಲಯನ್ಸಸ್ ಪ್ರೊಪ್ರೈಟರ್ ಮನೋಜ್ ಕುಮಾರ್. 5 ಡಿಗ್ರಿ ಮನೋಜ್ ಕುಮಾರ್ ಬಂದಿದ್ದಾರೆ ಅಂತ ಹೋಗಿ ನಿಮ್ ಮೇಡಮ್ ಹೇಳಿ. ಏನ್ ವಿಷಯ? ಅದು ನಿಮ್ಮ ಹತ್ರ ಯಾಕೆ ಹೇಳು? ರೇ, ನಾನು ಈ ಕಂಪನಿ ಮ್ಯಾನೇಜರ್ ರೀ. ಸರ್, 5 ಡಿಗ್ರಿ ಮನೋಜ್ ಕುಮಾರ್ ಇಲ್ಲೇ ಫೇಮಸ್ ಬಿಸ್ನೆಸ್ ಮ್ಯಾನ್. ಸರಿ ಸರ್, ಆಯ್ತು. ಏನ್ ಕಾರಣ ಅಂತ ಹೇಳಿದ್ರು ತಾನೇ ನಾನು ಮೇಡಮ್ ಹತ್ರ ಹೋಗಿ ಹೇಳಕ್ಕಾಗೋದು? ಮನೋಜ್, ನೀ ಸುಮ್ನೆ ರೀ. ಸರ್, ನಾನ್ ರೋಹಿಣಿ ಅಂತ. ಅವ್ರು ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ಸ್ಗೆ AC, TV, ಫ್ರಿಜ್ ನ ನಮ್ಗೆ ಸಪ್ಲೈ ಮಾಡಿ ಅಂತ ಹೇಳಿದ್ರು. ಆ ವಿಷಯ ಮಾತಾಡಕ್ ಬಂದಿದೀವಿ. ಓ ಹೌದಾ? 2 minutes ಮೇಡಮ್ ಹೇಳ್ಬಿಡ್ತೀನಿ ನಾನು. ಓಕೆ. ಈ ಲೈಫೇ ಚೆನ್ನಾಗಿಲ್ಲಪ್ಪ. ಯಾರ್ಯಾರಿಗೂ ಉತ್ತರ ಕೊಡಂಗಾಗೋಯ್ತು ನಮ್ ಲೈಫು. ಬ್ರೋ, ನೀವಿಲ್ಲಿ ನನ್ನನ್ನ ಬ್ರೋ ಅಂತ ಕರೆಯಂಗಿಲ್ಲ, ಸರ್ ಅಂತ ಕರಿಬೇಕು, ಇಲ್ಲ ಬಾಸ್ ಅಂತ ಕರಿಬೇಕು. ನಿಮ್ಮನ್ನ ನಾನು ಸ್ಟಾಫ್ ಅಂತ ಹೇಳ್ಕೊತೀನಿ. ಬ್ರೋ, ಏನ್ ಬ್ರೋ ಇದು? ನಿಮ್ಗೆ ಆರ್ಡರ್ ಸಿಕ್ತಿದ್ದಾಗೆ ನನಗೆ ಆರ್ಡರ್ ಮಾಡೋದಾ? ಜೀವನದಲ್ಲಿ ಎಲ್ಲದಕ್ಕೂ ರೆಡಿ ಇರಬೇಕು. ಈಗ ನನ್ನೇ ನೋಡಿ, ನೀವು ಹೇಳಿದ್ರಿಂತ ದೇವಸ್ಥಾನ ಮುಂದೆ ಭಿಕ್ಷೆ ಬಿಡ್ತಿದ್ದೆ. ಈಗ ಮಿಲೇನಿಯರ್ ಆಗೋ ಚಾನ್ಸ್ ಬಂದ್ಬಿಟ್ಟಿದೆ. ಬ್ರೋ, ಮನುಷ್ಯ ಯಾವಾಗಲೂ ಒಂದೇ ತರ ಇರಬಾರ್ದು. ಆಗ ಚೇಂಜ್ ಆಗ್ತಾ ಇರಬೇಕು, ಅಪ್ಡೇಟ್ ಆಗ್ತಾ ಇರಬೇಕು. ಆಯ್ತು ಬ್ರೋ, ಓಕೆ. ಏನ್ ಈ ಮ್ಯಾನೇಜರ್ 2 ನಿಮಿಷ ಅಂದ್ಬಿಟ್ಟು ಆಗ್ಲಿ 4 ನಿಮಿಷ ಆಗೋಯ್ತು. ಇದೇ ನಂಗೆ ಆಗಲ್ಲಪ್ಪ. ಡಿಸಿಪ್ಲಿನ್ ಇರಬೇಕು. ಮೇಡಮ್ ಕರಿತಿದಾರೆ, ಬನ್ನಿ. ರೋಹಿಣಿ, ಏನ್ ಮನೋಜ್? ಬ್ಯಾಗ್ ತಗೋಬಾ. ಸಾರಿ, ನಾನೊಂದು ಇಂಪಾರ್ಟೆಂಟ್ ಕಾಲಲ್ಲಿ ಬಿಸಿ ಇದ್ದೆ, ಸೊ ಹಂಗಾಗಿ ನಿಮ್ನ ಸ್ವಲ್ಪ ಕಾಯಿಸ್ಬಿಟ್ಟೆ. ಇವಾಗ ನಿಮ್ ಟರ್ನು. ಕಾಯಿಸಿ. ಮುಂದೆ ಅದೃಷ್ಟ ಯೂಟರ್ ಮಾಡ್ಕೊಂಡು ನನ್ನ ಹತ್ರ ಬರುತ್ತಲ್ಲ, ಆಗ ನಾನ್ ಕಾಯಿಸ್ತೀನಿ. ರೋಹಿಣಿ, ನಾನ್ ನಿಮ್ನ ತುಂಬಾ ನಂಬಿ ಆಫರ್ ಕೊಟ್ಟಿದ್ದೀನಿ. ಟೈಮ್ ಕರೆಕ್ಟ್ ಆಗಿ ಎಲ್ಲ ಐಟಮ್ಸ್ನು ಕೊಟ್ಬಿಡ್ಬೇಕು, ಆಯ್ತಾ? ಮತ್ತೆ ಯಾವ್ದಾದ್ರು ಐಟಮ್ ಅಲ್ಲಿ ಪ್ರಾಬ್ಲಮ್ ಬಂದ್ರೆ ಅದನ್ನ ತಕ್ಷಣ ರೀಪ್ಲೇಸ್ ಮಾಡ್ಕೊಡೋ ಜವಾಬ್ದಾರಿ ನಿಮ್ದು ನೋಡಿ, ಆಯ್ತಾ? ಸರಿ ಮೇಡಮ್, ನೀವ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ. ಇವರು ನನ್ನ ಹಸ್ಬೆಂಡ್ ಮನೋಜ್. 5 ಡಿಗ್ರಿ ಮನೋಜ್ ಕುಮಾರ್. ರೋಹಿಣಿ, ನನ್ ಡಿಗ್ರಿಗೂ ವ್ಯಾಲ್ಯೂ ಇದೆ. ಹರೀರಿ, ಇರ್ಲಿ ಅದು ಬಿಸಿ. ರೋಹಿಣಿ, ನಾನ್ ಇವಾಗ ಒಂದು ಅರ್ಜೆಂಟ್ ಬೋರ್ಡ್ ಮೀಟಿಂಗ್ ಅಟೆಂಡ್ ಮಾಡೋದಿದೆ. ಸೊ ನಿಮ್ಗೊಂದು ಅಡ್ವಾನ್ಸ್ ಆಗಿ 10 ಲಕ್ಷದೊಂದು ಚೆಕ್ ಕೊಟ್ಟಿರ್ತೀನಿ, ಆಯ್ತಾ? ಈಗ ಅದನ್ನ ಇಟ್ಕೊಳ್ಳಿ, ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ವೆಲ್ಕಮ್ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಮೀಟಿಂಗ್ಸ್ ಇರುತ್ತೆ, ನಾವಿಲ್ಲಿ ಕೂತ್ಕೊಂಡು ನಿಮ್ಗೆ ಟೈಮ್ ವೇಸ್ಟ್ ಮಾಡಲ್ಲ. ನಾವಿಲ್ಲಿ ಹೊರಡ್ತೀವಿ ಮೇಡಮ್. ಆಲ್ ದ ಬೆಸ್ಟ್ ಮನೋಜ್. 5 ಡಿಗ್ರಿ ಮನೋಜ್, ಓಕೆನಾ? ಓಕೆ, ಥ್ಯಾಂಕ್ ಯು. ಬರ್ತೀವಿ ಮೇಡಮ್. ರೋಹಿಣಿ, ಆಚೆ ಕೊಡು. ಯಾಕೆ? ಯಜಮಾನ್ ಇದೀನಿ. ನಾನು ಕೇಳಿದ್ರೆ ಯಾಕೆ ಏನು ಅಂತ ಏನು ಕೇಳಬಾರ್ದು. ಕೊಡಿಲಿ. ತಗೊಳ್ಳಿ. ದುಡ್ಡಿಗಿರೋ ಫ್ರೇಗ್ನೆನ್ಸ್ ಈ ಪ್ರಪಂಚದಲ್ಲಿ ಯಾವ ಸೆಂಟ್ಗೂ ಇಲ್ಲಪ್ಪ. ಅದು ಚೆಕ್ಕು ಬ್ರೋ, ದುಡ್ಡಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಇದು ದುಡ್ಡನ್ ಚೆಕ್ ತಾನೆ? ಹೌದು. ಮತ್ತ್ಯಾಕೆ ಮಿಡ್ಲ್ ಮಾತಾಡೋದು? ಮಿಡ್ಲ್ ಕ್ಲಾಸ್ ಬ್ರೋ. ಈಗ ನಾನು ಚೀಪ್ ಆಗೋದ್ನಾ? ಅಂಬಾನಿ ಆದ್ಮೇಲೆ ಅಂಬ್ಲಿನ ಡಯಟ್ಗೆ ಅಂತ ಮಾತ್ರ ಕುಡಿಬೇಕು, ಹಸು ಅಂತ ಕುಡಿಬಾರ್ದು. ರೋಹಿಣಿ, ಇಲ್ಲಿ ಇನ್ನೊಂದು ಕುಡಿದಕ್ಕೆ. ಬ್ರೋ, ನಾನು ಒಂದ್ ಮುತ್ ಕೊಡ್ಲಾ? ನೀವೇನು ಬ್ರೋ, ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ನೀವು ಹೆಂಗೆ ಗೊತ್ತಾ, ಕಾರಲ್ಲಿ ಹಿಂದೆ ಡಿಕ್ಕಿಲ್ ಹಾಕೊಂಡಿರ್ತೀವಲ್ಲ ಲಗೇಜು, ಆ ತರ ಸೈಲೆಂಟ್ ಆಗಿ ಹಿಂದೆ ಇರ್ಬೇಕು. ಏನ್ ಬ್ರೋ ನೀವು ಸುಮ್ನೆ ಇರ್ಬೇಕಷ್ಟೇ. ರೋಹಿಣಿ, ಇನ್ಮೇಲೆ ಶೋರೂಮ್ನ ನೀನು ಸೀನಾ ಬ್ರೋ ಇಬ್ರೇ ನೋಡ್ಕೊಳ್ಳಿ. ನೀವು? ನಾನು ಬೇರೆ ಕಂಪ್ನಿ ಓಪನ್ ಮಾಡ್ತಾ ಇದ್ದೀನಿ. ಇಂಥ 100 ಆರ್ಡರ್ಸ್ನ ನಾನೇ ಒಪ್ಕೋತೀನಿ. ಲೈಫಲ್ಲಿ ಬಿಂದಾಸ್ ಆಗಿ ಇದ್ಬಿಡ್ತೀನಿ. ಶ್ರುತಿ, ರವಿ, ಊಟಕ್ಕೆ ಬನ್ನಿ. ಬಂದಿ ಮಾ. ರೋಹಿಣಿ, ನೀನ್ ಯಾಕೆ ಇದನ್ನ ತರ್ತಾ ಇದೀಯಾ? ಅಲ್ಲ ಮನೋಜ್, ಅವ್ರೊಬ್ರೇ ಹೇಗೆ ಎಲ್ಲ ತರ್ತಾರೆ?
ಇಷ್ಟ ದಿನ ಅವ್ರೊಬ್ರೇ ಅಲ್ವಾ ಎಲ್ಲ ಮಾಡ್ತಿದ್ದಿದ್ದು, ನೀವ್ ಅವಾಗ ಹೆಲ್ಪೇ ಮಾಡ್ತಿರ್ಲಿಲ್ವಲ್ಲ? ಯಾಕೆ ಈ ಹೂ ಮಾರೋಳ್ ಮಾಡು ಅಂತ ಹೇಳಿದ್ನಾ? ಇಲ್ಲ ಅತ್ತೆ, ಅವ್ರು ಏನು ಹೇಳಿಲ್ಲ. ನನ್ಗೇನಂತ ಹಸ್ವಾಗ್ತಿರ್ಲಿಲ್ಲ, ಅದಕ್ಕೆ ಅವ್ರ ಜೊತೆ ಸೇರಿ ನಾನು ಬಡ್ಸೋಣ ಅಂತ. ಅದೆಲ್ಲ ಅವಳೇ ಮಾಡ್ಕೋತಾಳೆ. ಬಂದ್ ಕೂತ್ಕೋ ಊಟಕ್ಕೆ. ಯಾಕೆ ಅವ್ಳು ಅಡುಗೆ ಮಾಡೋದ್ ಬಿಡು, ಓಡಿಸೋದ್ರಲ್ಲೂ ತಪ್ಪಿದ್ಯಾನೆ. ಅಯ್ಯಯ್ಯೋ ಇದೇನಿದು ಅನ್ನ ಬೆಂದೇ ಇಲ್ಲ. ಮೀನಾ, ಅಕ್ಕಿ ಏನಾದ್ರು ಬದಲಾಯಿಸೋದಿನ? ಇಲ್ಲ ರೀ, ನಾನ್ ಯಾವಾಗ್ಲೂ ತರೋ ಅಕ್ಕಿನೇ ತಂದಿರೋದು. ಒಂದ್ ದಿನಕ್ಕೆ ಏನು ಆಗಲ್ಲ, ತಿನ್ನಿ. ಅಯ್ಯೋ ಏನಿದು ಇಷ್ಟೊಂದ್ ಖಾರ? ಹಾ, ಏನಂಗ್ಲಿ ಸಾರಿಗೆ ಖಾರದ ಪುಡಿ ಹಾಕಿದ್ಯಾ ಅಥವಾ ಖಾರದ ಪುಡಿ ಡಬ್ಬಿಗೆ ಒಗ್ಗರಣೆ ಹಾಕಿದೀನಿ? ಅಯ್ಯೋ ನಾಲ್ಗೆಲ್ಲ ಬೆಂದೋಗ್ತಿದ್ಯಲ್ಲೇ. ಅದ್ಗೆ ನಿಮ್ ಕೈ ಅಡ್ಗೆ ಅಂದ್ರೆ ನಮ್ಮೆಲ್ಲರಿಗೂ ತುಂಬಾ ಇಷ್ಟ. ಆದ್ರೆ ಇವತ್ತೇನೋ ಹೆಚ್ಚು ಕಮ್ಮಿ ಆಗಿದೆ ಅದ್ಕೆ. ಒಂದ್ ವೇಳೆ ಇವತ್ತು ರೋಹಿಣಿ ಅವ್ರ ಅಡ್ಗೆ ಮಾಡಿದ್ರಾ? ನಾನ್ ಅಡ್ಗೆ ಮಾಡಿಲ್ಲ ಶ್ರುತಿ. ಇದು ಹೋಲ್ಸಿದ್ರೆ ರೋಹಿಣಿ ಮಾಡ್ಬಿಟ್ರೆ ಸೈಕ್ ಆಗಿರುತ್ತೆ. ಮನೋಜ್, ನೀನ್ ಅವ್ರೇನೋ ಇವತ್ತು ಅರ್ಜೆಂಟಲ್ಲಿ ಅಡ್ಗೆ ಮಾಡಿರ್ಬೋದು, ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲ ನಿನಗೇನಾಗಿದೆ? ನೀನ್ ಯಾಕೆ ಇವಳಿಗೆ ಸಪೋರ್ಟ್ ಮಾಡ್ತಿದ್ಯಾ? ನಾವೆಲ್ಲ ಊಟ ಮಾಡದೆ ಹಸ್ಕೊಂಡಿರ್ಬೇಕು ಅಂತ ತಾನೇ ಇವಳು ಹೀಗೆಲ್ಲ ಮಾಡಿರೋದು. ಶಾಂತಿನ ಬಗ್ಗೆ ಎಷ್ಟೇ ಟೀಕೆ ಮಾಡಿದ್ರು ಇನ್ ಅಡಿಗೆ ಬಗ್ಗೆ ಯಾವತ್ತೂ ಆಕ್ಷೇಪಣೆ ತೆಗ್ದಿಲ್ಲ. ಆದ್ರೆ ಇವತ್ ಯಾಕೆ ಹೀಗಾಗಿದೆ ತಾಯಿ? ಒಂದೊಂದ್ಸಲಿ ನಮ್ಮಮ್ಮಂದು ಅಡಿಗೆ ಹೀಗೆ ಆಗ್ತಾ ಇತ್ತು, ಏನೋ ಯೋಚನೆ ಮಾಡ್ಕೊಂಡು ಪಾಪ ಉಪ್ಪು ಜಾಸ್ತಿ ಹಾಕ್ಬಿಡೋಳು ಅಥವಾ ಹಾಕ್ತಾನೆ ಇರ್ಲಿಲ್ಲ. ಅಲ್ಲ, ಹಾಗೇನಾದ್ರು ಆಗಿರ್ಬಹುದಾ ಅಂತ ಕೇಳ್ತಾ ಇದೀನಿ ಅಷ್ಟೇ. ಕ್ಷಮಿಸಿ ಮಾವ, ನನ್ಗೂ ಗೊತ್ತಾಗ್ಲಿಲ್ಲ. ಹಾ, ಕನ್ಫರ್ಮ್ ನಮ್ ಮೀನಾ ಮರಿಗೆ ಹುಷಾರಿಲ್ಲ. ಸೂರ್ಯ, ಮೊದ್ಲು ಮೀನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ ಬರಪ್ಪ. ಅಪ್ಪ, ಅವಳಿಗಾಗಿರೋದು ಡಾಕ್ಟರ್ ನೋಡಿ ಔಷಧಿ ಕೊಡುವಂತ ಕಾಯಿಲೆ ಅಲ್ಲ, ಇದು ಮನಸ್ಸಿಗೆ ಸಂಬಂಧಪಟ್ಟಂತ ಕಾಯಿಲೆ. ನನಗನ್ಸತ್ತೆ ಮೀನ ಮನ್ಸಲ್ಲೇನೋ ಇಟ್ಕೊಂಡು ಅದನ್ನ ಹೊರಗಡೆ ಹೇಳಕ್ ಆಗದೆ ಒದ್ದಾಡ್ತಾ ಇದ್ದಾಳೆ. ಅದಕ್ಕೆ ಅಡಿಗೆ ಮಾಡ್ಬೇಕಾದ್ರೆ ಗಮನ ಎಂದ್ರೆ ಹೀಗಾಗೋಗಿದೆ. ಲೈ ಮೀನಾ, ಅದೇನಂತ ಹೇಳು. ಮೀನಾ ಮರಿ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಪ್ಲೀಸ್ ಹೇಳಿ. ಹಾ, ಅದ್ಗೆ ನಿಮ್ ತಾಯಿ ಮನೆಯಲ್ಲಿ ಏನಾದ್ರು ಸಮಸ್ಯೆನಾ ಅಥವಾ ಬಿಸ್ನೆಸ್ ಸರಿಯಾಗಿ ಆಗ್ತಾ ಇಲ್ವಾ? ಮೀನಾ ಮರಿ ಬಿಸ್ನೆಸ್ ಬಗ್ಗೆ ಎಲ್ಲ ಇಷ್ಟೆಲ್ಲ ಅಪ್ಸೆಟ್ ಆಗೋದೇ ಇಲ್ಲಪ್ಪ, ಪಕ್ಕ ಬೇರೆ ಏನೋ ವಿಷಯನೇ ಇದೆ. ಲೇ ಮೀನಾ, ಅದೇನು ಅಂತ ಹೇಳಮ್ಮ. ಆವಾಗ್ಲೂ ನಿನ್ ಮನ್ಸಲ್ಲಿರೋ ಭಾರ ಎಲ್ಲ ಕಮ್ಮಿ ಆಗೋದು. ನೋಡಾಮೇಲೆ ನೀನ್ ಮಾಡೋ ಯಾವ ಕೆಲ್ಸನೂ ಸರಿಯಾಗಲ್ಲ, ಈಗ ಹೇಳ್ಬಿಟ್ಟಿರ್ತೀನಿ. ಇಲ್ಲ ರೀ, ಅದು ಉಪ್ಪು ಖಾರ ಹಾಕ್ಬೇಕಾದ್ರೆ ಏನೋ ಗೊತ್ತಾಗ್ದಲೇ ಆಗ್ಬಿಟ್ಟಿದೆ. ಇಟ್ಸ್ ಓಕೆ, ಪರವಾಗಿಲ್ಲ ಬಿಡಿ ಮೀನಾ ಮರಿ. ಎಲ್ರು ಡೋಂಟ್ ವರಿ ಆಯ್ತಾ. ಒಂದ್ 15 minutes ವೇಟ್ ಮಾಡಿ, ನಾನ್ ರೆಸ್ಟೋರೆಂಟ್ ಇಂದ ಊಟ ತಗೊಂಬರೋದಕ್ಕೆ ಹೇಳ್ತೀನಿ. ಶ್ರುತಿ, ಸ್ಪೆಷಲ್ ಐಟಮ್ ಏನಾದ್ರು ಇದ್ರೆ ಎಲ್ಲ 2 ಪ್ಲೇಟ್ ಎಕ್ಸ್ಟ್ರಾ ತರಕ್ಕೆ ನಾಳೆ ಬೆಳಗ್ಗೆಗೂ ಆಗುತ್ತೆ. ಅದೆಲ್ಲ ಏನು ಬೇಡ, ಮೊಸರಿದೆ, ಎಲ್ರು ಇವತ್ತು ಅದ್ರಲ್ಲೇ ಊಟ ಮಾಡೋಣ. ಲೊಟ್ಟೆ, ನನ್ನ ಕೈಲಿ ಮೊಸರನ್ನ ತಿನ್ನಕ್ಕಾಗಲ್ಲ, ನನ್ಗೆ ರೆಸ್ಟೋರೆಂಟ್ ಫುಡ್ಡೇ ಬೇಕು. ಬೇಕಿದ್ರೆ ನೀನ್ ಒಬ್ನೇ ಹೊರಗಡೆ ಊಟ ಮಾಡ್ಕೊಂಡ್ ಅವಾಗ. ಅಲ್ಲ, ನಿನ್ ಹೆಂಡತಿ ಸರಿಯಾಗಿ ಅಡ್ಗೆ ಮಾಡ್ಲಿಲ್ಲ ಅಂತ ನಾವೆಲ್ಲ ಯಾಕೆ ಬರೀ ಮೊಸರನ್ನ ತಿಂದು ಹೊಟ್ಟೆ ತುಂಬಿಸ್ಕೋಬೇಕು? ಒಂದ್ ಹೊತ್ತು ಮೊಸರನ್ನ ತಿಂದ್ರೆ ಏನು ಆಗಲ್ಲ, ಸುಮ್ನೆ ತಿನ್ನಿ. ಸೂರ್ಯ, ಹೋಗಿ ಮೊಸರು ತಗೊಂಬರ. ಮಾವ, ನಾನೇ ತರ್ತೀನಿ. ಹೀಗ್ಯಾಕ್ ಮಾಡಿದ್ರಿ ಮೀನಾ? ಎಲ್ಲಾ ಗೊತ್ತಿದ್ರು ಯಾಕೆ ಹೀಗೆ ಇಟ್ಟಿದ್ದೀರಾ ರೋಹಿಣಿ? ಬಗ್ಗೆ ಎಲ್ಲಾ ಸತ್ಯ ಗೊತ್ತಿದ್ರು ಈ ಮನೆಯವ್ರು ಯಾರಿಗೂ ಹೇಳ್ದಲ್ಲೇ ಇರೋದು ನನಗೆ ಎಷ್ಟು ಹಿಂಸೆ ಆಗ್ತಿದೆ ಅಂತ ಗೊತ್ತಾ ನಿಮ್ಗೆ? ಒಂಥರ ಉಸ್ತು ಕಟ್ಟಂಗ ಆಗ್ತಿದೆ. ನೀವ್ಯಾಕ್ ಮೀನಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದು? ಫ್ರೀ ಆಗಿರಿ. ತಪ್ಪು ಮಾಡಿ ನನ್ಗೇನು ಮಾಡೇ ಇಲ್ಲ ಅನ್ನೋ ಹಾಗೆ ನಿಮ್ಮಾಗಿ ನನ್ಗೆ ಇರೋದಕ್ ಬರಲ್ಲ. ನನಗೆ ಮನ್ ಸಾಕ್ಷಿ ಅನ್ನೋದ್ ಬಂದಿದೆ. ಇಲ್ಲ, ನಾನು ಈಗ್ಲೇ ಹೋಗಿ ಎಲ್ಲ ಸತ್ಯನೂ ಹೇಳ್ಬಿಡ್ತೇನೆ. ಮೀನಾ, ಪ್ಲೀಸ್ ಮೀನಾ, ಕಿವಿಟ್ಟು ಹಾಗ್ ಮಾತ್ರ ಮಾಡ್ಬೇಡಿ. ಇಲ್ಲ ರೋಹಿಣಿ, ನಾನೇನು ಸತ್ಯ ಮುಚ್ಚಿರ್ತಿದ್ದೀನಿ ಅನ್ನೋ ಅನ್ಮಾನ ಅವ್ರಿಗೂ ಬಂದಿದೆ. ಇಂತರ ಮಾಡಿದ್ರೆ ಸರಿ ಇಲ್ಲ. ನಾನ್ ಹೇಳ್ಲಿಲ್ಲ ಅಂದ್ರು ಈ ಸತ್ಯನ ಅವ್ರಾಗೆ ತಿಳ್ಕೊಂಡ್ಬಿಡ್ತಾರೆ. ಹೋಗ್ಬೇಡಿ. ಈಗೇನು ಹೊರಗಡೆ ಹೋಗಿ ಎಲ್ರ ಹತ್ರನೂ ಸತ್ಯ ಹೇಳ್ಬೇಕು ತಾನೆ? ಹೋಗಿ ಸತ್ಯ ಹೇಳಿದ ತಕ್ಷಣ ನನ್ ಕೈ ಕುಯ್ಕೊಂಡಿಲ್ಲ ಸತ್ತ ಹೋಗ್ತೀನಿ. ಸುಮ್ನೆ ಹೀಗೆಲ್ಲ ಹೇಳಿ ನನ್ನ ಹೆದರ್ಸಕ್ಕೆ ಟ್ರೈ ಮಾಡ್ಬೇಡಿ. ನಾನು ಹೆದರ್ಸ್ತಿಲ್ಲ ಮೀನಾ. ಇಷ್ಟವಾದ ಜೀವನ ನನ್ನ ಕೈ ತಪ್ಪು ಹೋದ್ರೆ ಖಂಡಿತವಾಗ್ಲೂ ಬದುಕಿರಲ್ಲ ಮೀನಾ. ಬಿಡಿ ರೋಹಿಣಿ. ಏನಾಯ್ತು ಮೀನಾ? ಅದು ಕೆಳಕ್ ಬಿದ್ದೆ. ಏನೋ ಕೇಳಕ್ ಬಿದ್ದೇನೆ? ಇಲ್ಲ ಇಲ್ಲ, ನಾನಲ್ಲ, ಅದು ಸಾಕ್ ಕೆಳಗಡೆ ಬಿದ್ದೋಯ್ತು. ತರಕಾರಿ ಕಟ್ ಮಾಡೋಣ ಅಂತ ತಗೊಂಡೆ, ಕೈ ತಪ್ಪ ಕೆಳಗಡೆ ಬಿದ್ದೋಯ್ತು. ಅಡಿಗೆ ಸರಿಯಾಗಿ ಮಾಡಿಲ್ಲ ಅನ್ನೋ ಆತರದಲ್ಲಿ ನಿನಗೇನಾದ್ರೂ ಮಾಡ್ಕೊಂಬಿಟ್ಯಾ? ಹುಷಾರಾಗ್ ಮಾಡಮ್ಮ. ಸರಿನಿ ಮೀನಾ, ಯಾಕ್ ಮೀನಾ ಅಳ್ತಾ ಇದ್ದೀರಾ? ಸಾಕು. ನಡ್ದಿದ್ದು, ನೋಡಿದ್ದು, ಹೊಡ್ದಿದ್ದು, ಮಾತಾಡಿದ್ದು ಎಲ್ಲ ಒಂದ್ ಕೆಟ್ಟ ಕನ್ಸು ಅಂತ ಮರ್ತು ಬಿಡಿ. ಎಷ್ಟೇ ಕೋಪ ನಿನಗೆ? ನನಗ್ ಗೊತ್ತಿರೋ ಕೋಪಕ್ಕೆ ಏನ್ ಮಾಡಿ ನಿನಗೆ ನಾನು ಯಾವತ್ತು ಇಂತ ತಪ್ಪು ಮಾಡ್ತಿರ್ಲಿಲ್ಲ. ನಾನು ಮುಂದೆ ಮಾಡೋಳು ಅಲ್ಲ. ನಾನ್ ಮಾಡ್ದೆ ಇರೋ ತಪ್ಪಿಗೆ ಇವಾಗ ಶಿಕ್ಷೆ ಅನ್ಭವಿಸ್ತಾ ಇದೀನಿ. ಯಾಕೊತ್ತಾ? ಇವತ್ತು ತಿನ್ನಿಂದಾಗಿ ನೆಮ್ಮದಿಯಾಗಿ ನನ್ ಗಂಡನ ಜೊತೆ ಮಾತಾಡಕ್ ಆಗ್ತಿಲ್ಲ, ಅನ್ನ ತಿನ್ನಕ್ಕಾಗ್ತಿಲ್ಲ, ಗಂಟೆಯಲ್ಲಿ ಒಂಟೊಂಟು ನೀರಿಲಿಕ್ಕಿಲ್ಲ. ಪ್ರತಿ ದಿನ ಪ್ರತಿ ಕ್ಷಣ ಒಂದಾಡು ಹಾಗ್ ಮಾಡ್ಬಿಟ್ರೆ ಸತ್ಯ ಎಲ್ಲ ಮರ್ತು ನನ್ ಕಣ್ ಬದುಕೋಕಾಗತ್ತಾ? ಹೇಗೆ ಹೇಗ್ ಮಾತ್ ಹೇಳ್ದ ನನ್ನ ಹತ್ರ ಬಂದು ನೀನು ಸತ್ಯನೆಲ್ಲ ಮರ್ತ್ಬಿಡು ಇದನ್ನ ಅಂತ? ಅರಿ, ಬೆನ್ನಿಂದೆ ಇಂತ ಕೆಟ್ಟ ಸತ್ಯನ ಮುಚ್ಚಿಟ್ಕೊಂಡು ಮನೆಯವ್ರ ಮುಂದೆ ನಾಟಕ ಮಾಡ್ಕೊಂಡ್ ಬದುಕಕ್ಕೆ ನಿನ್ ಮಾನ ಬರಡಿ ಇಲ್ವಾ? ಅಲ್ಲ, ನನ್ ಬದುಕಿಂಗ್ ಆಗಿತ್ತು, ನಾನ್ ಹಿಂಗೆ ಅನ್ನೋ ಸತ್ಯನ ಮದ್ವೆಗಿಂತ ಮುಂಚೆ ಯಾಕ್ರಿ ಹೋಗ್ಲಿಲ್ಲ? ಏನು ಆಗಿತ್ತು ನಿಮ್ಗೆ?
ಏನ್ ಬಂದೋಗಿತ್ತಂತ ನಿಮ್ಗೆ ಈ ಸಂಸಾರನ ನೋಡಿದಿರೇನ್ರಿ ನೀವು? ನಿಮ್ಮೇಲ್ ನಂಬಿಕೆ ಇಟ್ಟಿರೋ ಅತ್ತೆ, ನಿಮ್ಮೇಲ್ ಗೌರವ ಇಟ್ಟಿರೋ ಮಾವ, ನಿಮ್ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಟಿರೋ ಮನಜುಂಗೆ ಹೇಗ್ರಿ ಈ ರೀತಿ ಮೋಸ ಮಾಡೋ ಮನ್ಸು ಬಂತು ನಿಮ್ಗೆ? ಆ ಪ್ರೀತಿ ಗೌರವ ನಂಬಿಕೆನ ಉಳ್ಸ್ಕೊಳೋ ರೀತಿನ ಇದು. ಮೀನಾ, ನಾನ್ ಬಾಯ್ ಮುಚ್ಚ್ರಿ ನೀವು. ಬೋಯ್, ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ ನಿಮ್ಗೆ? ಅಲ್ಲ ರೀ, ನಿಮ್ಗೆಲ್ಲ ಉಗುರು ಪಕ್ಕ ಇರೋ ಈ ಚರ್ಮ ಕಿತ್ಕೊಂಡ್ ಬಂದ್ರೆ ಬಾಯ್ ಬಡ್ಕೊಳ್ಳೋ ಹಾಗಾಗುತ್ತೆ ನಮ್ಗೆ. ಬಕ್ಕೆ ಕಿತ್ತೋಗಿದೆ ಅಲ್ರಿ, ಅದ್ ಹೇಗೆ ತಡ್ಕೊಂಡ್ ಬದುಕ್ತಿದ್ದೀರಾ ನೀವು? ಅದ್ ಹೇಗೆ ಆ ಕಿತ್ತೋಗಿರೋ ಬದುಕಿಗೆ ತಾತ ಹಾಕೊಂಡ್ ಬದುಕ್ತಿದ್ದೀರಾ ನೀವು? ಒಂದು ಸಂಸಾರಕ್ಕೆ ಹೆಣ್ಣಾದೋಳು ಕಣ್ಣಾಗಿರ್ಬೇಕು, ಮನೆಗೆ ಸುಗಂಧ ಕೊಡೋ ಧೂಪ ಆಗಿರ್ಬೇಕು, ಮನೆಯವ್ರದೆಲ್ಲ ಸರಿಯಾದ ದಾರಿ ನಡ್ಸೋ ದಾರಿ ದೀಪ ಆಗಿರ್ಬೇಕು. ಒಬ್ಬ ಗಂಡು ದೇವ್ರ ಮನೆ ನಿಂತು ಅಪ್ಪ ತಂದೆ ನನ್ನ ಕಾಪಾಡಪ್ಪ ಅಂತ ಮಾತ್ರ ಕೇಳ್ಕೋಬಹುದು ರೋಹಿಣಿ. ಆದ್ರೆ ಲೇ ಕಾಫಿ ಕೊಡೆ, ತಿಂಡಿ ಕೊಡೆ, ನನ್ಗೇನೋ ಸಮಸ್ಯೆ ಆಗಿದೆ ಸಲಹೆ ಕೊಡೆ, ಲೇ ನನಗೆ ಯಾಕೋ ಮೈ ತುಂಬಾ ಹುಷಾರಿಲ್ಲ ಔಷಧಿ ತಂದ್ಕೊಡೆ, ಮನ್ಸಿಗೆ ಯಾಕೋ ನೆಮ್ಮದಿ ಇಲ್ಲ ನಿನ್ ಬಡ್ಲು ಕೊಡೆ ಅಂತ ಕೈ ಹಿಡ್ದಿರೋ ದೇವತೆನೆ ಕೇಳ್ಕೊಳ್ಳೋದು. ಆ ಗಂಡಿನ ಕಣ್ಣಲ್ಲಿ ದೇವ್ರನ್ನು ಮೀರ್ದೋಳಿ ದೇವತೆ ಅನ್ನೋ ಭಾವ ಇರುತ್ತೆ. ಅದನ್ನೆಲ್ಲ ಇಷ್ಟು ದಿನದಿಂದ ಹಸ್ಕಾಕ್ಬಿಟ್ರಲ್ಲ ನೀವು. ಗೊತ್ತನ ಮೋಸ ಮಾಡಿದ್ರೆ ಪರವಾಗಿದ್ರಿ, ಆದ್ರೆ ಆ ಭಗವಂತನೇ ಮೋಸ ಮಾಡಿದ್ರೆ ಬದುಕಕ್ಕಾಗತ್ತಾ? ಮಗ ತಪ್ಪು ಮಾಡಿದ್ರೆ ಪರವಾಗಿಲ್ಲ, ಆದ್ರೆ ಹೆತ್ತ ತಾಯಿನ ತಪ್ಪು ಮಾಡಿದ್ರೆ ಎಣ್ಣೆ ಇರುತ್ತಾ? ಒಂದ್ ಮಾತು ರೋಹಿಣಿ, ಗಂಡ ಕೆಟ್ರೆ ಗಂಡ ಮಾತ್ರ ಕೆಟ್ಟ ಹಾಗೆ, ಹೆಣ್ ಕೆಟ್ರೆ ಇಡೀ ಕುಲನೇ ಕೆಟ್ಟ ಹಾಗೆ. ನಿಮ್ಮಿಂದ ಇಲ್ಲಿ ಎಷ್ಟು ಜನ ಮೋಸ ಹೋಗಿದ್ದಾರೆ, ಆದ್ರೆ ನೀವು ಅವ್ರ ಮಧ್ಯೆ ನಿಂತು ಅವ್ರ ಎದುರುಗಡೆನೆ ಹೆಗ್ರ ಅನ್ಕೊಂಡ್ ನಿಂತಿದ್ದೀರಲ್ಲ. ಹೆಣ್ಣಾದೋಳ್ ಮಾಡೋ ಕೆಲ್ಸನೇನ್ರಿ ಇದು? ಈ ಪ್ರಪಂಚದಲ್ಲಿ ತುಂಬಾ ಸುಲಭವಾಗಿ ಸಿಗೋ ವಿಷಯ ಏನ್ ಗೊತ್ತಾ? ಸಲಹೆ ಕೊಡೋದು. ನೀನು ಹೀಗೆ ಅಂತ ನಿರ್ಧಾರ ಮಾಡೋದು. ಹೌದು, ನಾನ್ ಮಾಡಿದ ತಪ್ಪೆ, ಆದ್ರೆ ಆ ತಪ್ಪುಗಳು ಮಾತ್ರ ಕಣ್ಣಿಗೆ ಕಾಣ್ತಿದ್ಯೆ ಹೊರ್ತು ದಾರಿ ತಪ್ಪಿಸ್ಕೊಂಡ್ ನನ್ ಜೀವನ, ಬದುಕನ್ನೇ ತಪ್ಪಿಸ್ಕೊಂಡ ನನ್ನ ಕನಸುಗಳು, ನನ್ನ ಹೃದಯದಿಂದ ತಪ್ಪಿಸ್ಕೊಂಡ ನನ್ನ ಭಾವನೆಗಳ ಬಗ್ಗೆ ನಿಮಗ್ ಗೊತ್ತಿಲ್ಲ ಮೀನಾ. ಚಪ್ಲಿ ಕಿತ್ತೋದ್ರೆ ನಡಿಬೋದು, ಮುಳ್ ಚುಚ್ಚಿದ್ರೆ ಕುಂಟಬಹುದು, ಆದ್ರೆ ಹೆಜ್ಜೆ ಇಡೋ ಪ್ರತಿ ಜಾಗದಲ್ಲೆಲ್ಲ ಬರೀ ಗಾಜಿನ ಚೂರ ಇದೆ ಅಂದಾಗ ಹೇಗ್ ಹೆಜ್ಜೆ ಇಡೋದು ನೀವೇ ಹೇಳಿ ಮೀನಾ. ನೀವು ನೋಡಿರೋದು ಬರೀ ಬರ್ತದನ ಅಷ್ಟೇ, ಆದ್ರೆ ನಾನು ಬದುಕಿನ ಕರಾಳ ದಿನಗಳನ್ನ ನೋಡ್ಬಿಟ್ಟಿದ್ದೀನಿ ಮೀನಾ. ಮಹಾಭಾರತದಲ್ಲಿ ಒಬ್ಳೆ ದುಶ್ಯಾಸನ, ಆದ್ರೆ ಬರೀ ಭಾರತದಲ್ಲಿ ಬೀದಿಗೂ ದುಶ್ಯಾಸನ. ದ್ರೌಪದಿ ಬಾರೋ ಪರಮಾತ್ಮ ಕೃಷ್ಣ ಕಾಪಾಡೋ ತಕ್ಷಣ ಬಂದು ಕಾಪಾಡ್ಬಿಟ್ನಲ್ಲ ಪರಮಾತ್ಮ. ನಾನ್ ಹತ್ತಿದೀನಿ, ಕೂಗಾಡಿದೀನಿ, ಗೋಳಾಡಿದೀನಿ, ಬೇಡಾಡಿದೀನಿ, ಆದ್ರೆ ನನ್ನನ್ನ ಕಾಪಾಡೋದಕ್ಕೆ ಯಾವ ಭಗವಂತನೂ ಬರ್ಲಿಲ್ಲ. ಓಡ್ತಾರೆ ಇದ್ದೆ, ನೆನಪುಗಳಿಂದ ದೂರ ಆಗೋವರೆಗೂ, ನೋವು ಕೊಡೋರ್ ಕಣ್ಗಳಿಂದ ತಪ್ಪಿಸ್ಕೊಳೋವರೆಗೂ ಓಡ್ಬಿಟ್ಟೆ ಮೀನಾ. ನಿಮಗೆಲ್ಲ ಹೀಗೆ ಬದುಕ್ಬೇಕು ಅನ್ನೋ ಆಸೆ ಇದೆ, ಆದ್ರೆ ನನಗವತ್ತು ಬದುಕಿದ್ರೆ ಸಾಕಪ್ಪ ಅನ್ನೋ ಆಗಿತ್ತು. ಆಯ್ತು, ಎಲ್ಲರಿಂದನೂ ತಪ್ಪಿಸ್ಕೊಂಡೆ, ಬದುಕ್ತೀನಿ ಅನ್ನೋ ಭರವಸೆನೂ ಕಟ್ಕೊಂಡೆ. ಹಾಗೆ ನನಗ್ ಗೊತ್ತಾಗಿದ್ದು ನನ್ನ ಬದುಕು ಒಂಟಿ ತಂದನ್ನಿಲ್ಲ, ಅನ್ನೋ ಅಗ್ನಿ ಪರ್ವತನೇ ನನ್ನ ಹೊಟ್ಟೆಲಿದೆ ಅಂತ. ನನ್ಗೊಂದು ಪುಟ್ಟ ಪ್ರಪಂಚ ಮೀನಾ. ನಾನು ಅಪ್ಪ ಅಮ್ಮ ಬರ್ತಾರ ಇತ್ತು, ಆದ್ರೂ ಖುಷಿಯಾಗಿದ್ವಿ. ಅಪ್ಪ ಒಂದ್ ಫ್ಯಾಕ್ಟ್ರಿನಲ್ಲಿ ಕೆಲ್ಸ ಮಾಡೋರು, ನಾನ್ ಅವಾಗ ಅಲ್ಲಿಗೆ ಊಟ ತಗೊಂಡೋಗ್ ಕೊಡ್ತಿದ್ದೆ. ಅವಾಗ ನಾನಿನ್ನು ಫಸ್ಟ್ ಇಯರ್ PUC ಓದ್ತಿದ್ದೆ. ಒಂದಿನ ಹೀಗೆ ಅಪ್ಪಗ್ ಊಟ ಕೊಟ್ಟು ಬರೋಣ ಅಂತ ಅವ್ರ ಫ್ಯಾಕ್ಟ್ರಿಗೆ ಹೋಗಿದ್ದೆ. ಅವತ್ತು ಒಂದ್ ಘಟನೆ ನಡೀತು. ಏನು, ನಮ್ಮಪ್ಪ ಕೆಲ್ಸ ಮಾಡ್ತಿದ್ದಿದ್ ಕಂಪ್ನಿ ಓನರ್ಗೆ 2 ತಮ್ಮಂದ್ರು, ಅದ್ರಲ್ಲಿ ಒಬ್ನಿಗ್ ಮದ್ವೆ ಆಗಿದೆ. ಅವನ ಹೆಸರು ರಮೇಶ ಅಂತ, ಇನ್ನೊಬ್ಬ ತಮ್ಮ ಸುರೇಶ ಅಂತ. ವಯಸ್ಸಿನಲ್ಲಿ ನನಗಿಂತ 15ರಿಂದ 16 ವರ್ಷ ದೊಡ್ಡವನು. ನನ್ನನ್ನ ಮದ್ವೆ ಆಗ್ತೀನಿ ಅಂತ ನನ್ನ ತಂದೆ ಮುಂದೆ ಬಂದು ಹೇಳ್ದ. ನಮ್ಮಪ್ಪ ಅಮ್ಮ ಅದನ್ನ ಅದೃಷ್ಟ ಅನ್ಕೊಂಡ್ಬಿಟ್ರು. ಯಾವ ದಡಿ ಮುಂದೆ ನಾನು ಸಂಬಳಕ್ಕೆ ಕೈ ಚಾಚ್ತಿದ್ದು, ಇವತ್ತು ಅದೇ ದಡಿ ಜೊತೆ ಸಂಬಂಧ ಬೆಳೆಸ್ತಾ ಇದ್ದೀನಿ ಅನ್ನೋ ನನ್ನ ಅಪ್ಪನ ಆಸೆಗೆ ನನ್ ಹೂವಿನ ಮಾತುಗಳು ನನ್ನ ಕಣ್ಣೀರು ಕಾಣಿಸ್ಲೇ ಇಲ್ಲ, ಅರ್ಥನೂ ಆಗ್ಲಿಲ್ಲ. ಮದ್ವೆ ಆಯ್ತಾ? ಬಡತನ ಅನ್ನೋ ಬಲಹೀನತೆ ವಿನಾ ಬದುಕು ಬಲಾತ್ಕಾರ ಆಗೋಯ್ತು. ಮದುವೆ ಬಲವಂತರಿಂದ ಮುಗ್ದೋಯ್ತು. ಮದ್ವೆ ಮುಗೀತು. ಡಿಗ್ರಿ ಮಾಡೋಣ ಅಂತ ಅದಕ್ ಹಗ್ಲು ರಾತ್ರಿ ಓದ್ತಾ ಇದ್ದೆ. ಆದ್ರೆ ಪತಿ ಅನ್ನೋ ಪಶು ಅದು ಯಾವುದಕ್ಕೂ ಅವಕಾಶ ಕೊಡ್ದೆ ದಿನ ಎಲ್ಲ ಆಡಿಯೋನು. ಮೃಗದ್ ರೀತಿ ನನ್ನ ಮೇಲೆ ದಿನ ಬಿತ್ತು. ಆಯ್ತು, ಇಷ್ಟೇ ನನ್ನ ಬದುಕು ಅನ್ಕೊಂಡು ಸುಮ್ನೆ ಆಗೋದೆ.
ಬೆಳಗ್ಗೆ ಎದ್ದು ಕಾಫಿ ತಗೊಂಡ್ ರೂಮ್ಗೆ ಹೋದೆ. ಆದ್ರೆ ಅವನು ವಿಸ್ಕಿ ಬಾಟಲ್ ಹಿಡ್ಕೊಂಡ್ ಕೂತಿದ್ದ. ಆದ್ಯ ನನಗ್ ಗೊತ್ತಾಗಿದ್ದು ಅವನು ದೊಡ್ಡ ಕುಡ್ಕ ಅಂತ. ಮದ್ವೆ ಆದ್ರೆ ಹೆಂಡತಿ ಬಲವಂತಕ್ಕೆ ಕುಡ್ತಾ ಬಿಡ್ತಾನೆ ಅಂತ. ಮನೆಯವರೆಲ್ಲ ಸೇರಿ ಮಾಡಿದ್ ಮದ್ವೆ ಇದು ಅಂತ. ಮನೋಜ್ ಕೊಟ್. ಬ್ಲೆಸ್ ಮಿ ಅಮ್ಮ. ಇವತ್ತಿಂದ ನಾನು ಹೊಸ ಕಂಪ್ನಿ ಶುರು ಮಾಡ್ತಾ ಇದ್ದೀನಿ. ಹೌದಾ? ಮೊದ್ಲೇ ಸೆಗೆ ಕಣೋ, ಇಷ್ಟೆಲ್ಲಾ ಬಟ್ಟೆ ಹಾಕೊಂಡ್ರೆ ಹೆಂಗೋ? ನಿನ್ನಂಗೆ ಒಲೆ ಮುಂದೆ ಒಗ್ಗರಣೆ ಅಂತ ಕೆಲಸ ಮಾಡೋ ಕೆಲಸ ಅಲ್ಲ ಕಣೋ ಈ ಮನೋಜನ್ ಕೆಲಸ. ಹಾಲನ್ನ ಉಕ್ಕೋ ಹಾಗೆ ಮಾಡೋದು ಸ್ಟವ್, ಆದ್ರೆ ಉಕ್ಕೋ ಹಾಲು ಸ್ಟವ್ನೇ ಆಫ್ ಮಾಡ್ಬಿಡುತ್ತೆ. ಎಪ್ಪೆ ಹೆಂಗೆ ಮಾಡದೆ ತುಂಬಾ ಮೆರಿತಾ ಇದೆಯಾ? ಬ್ಯಾಕ್ ಗ್ರೌಂಡ್ ಅಲ್ಲಿ ಆಪ್ ಇಡೋ ಪ್ರೋಗ್ರಾಮ್ ಇಟ್ಟಿರ್ತಾನೆ ಭಗವಂತ. ನಿಜ ರೀ, ಮೊಗ್ಗು ಅರಳದೇ ಇರಲ್ಲ, ಅರಳಿದ್ ಹೂ ಬಾಡ್ದೇ ಇರಲ್ಲ. ರೂಪ ಯಾವಾಗ ಬೇಕಾದ್ರೂ ಬದ್ಲಾಗ್ಬೋದು ಅಥವಾ ಬೈಲಾಗ್ಬೋದು.